ಗಾಳಿ ಮಳೆಗೆ ಮರ ಬಿದ್ದು ಕಾಲೇಜು ವಿದ್ಯಾರ್ಥಿನಿಗೆ ಗಾಯ ಆಗಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ನಡೆದಿರುವ ಘಟನೆ ಇದು. ಗಾಯಗೊಂಡ ವಿದ್ಯಾರ್ಥಿನಿಗೆ ಮಣಿಪಾಲ್ ಆಸ್ಪತ್ರೆಗೆ ಆಕೆಯನ್ನು ರವಾನೆ ಮಾಡಲಾಗಿದೆ. ಜೋರ್ ಗಾಳಿ ಮಳೆ ಇತ್ತು, ಮರ ಬಿದ್ದಿದೆ, ಕಾಲೇಜು ವಿದ್ಯಾರ್ಥಿನಿಗೆ ಗಾಯ ಆಗಿದೆ. ಈ ಘಟನೆ ನಡೆದಿರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ. ಗಾಯಗೊಂಡ ವಿದ್ಯಾರ್ಥಿನಿಗೆ ಮಣಿಪಾಲ್ ಆಸ್ಪತ್ರೆಗೆ ಆಕೆಯನ್ನು ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗರ್ತಿಕೆರೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ನಿಖಿತಾ ಗಾಯಗೊಂಡಿದ್ದಾರೆ. ಕ್ಲಾಸ್ ಮುಗಿಸಿ ಗೆಳತಿಯರೊಂದಿಗೆ ಮನೆಗೆ ತೆರಳುತ್ತಾ ಇದ್ದಾಗ ಘಟನೆಯಾಗಿದೆ. ಬೃಹತ್ ಮರ ಬಿದ್ದು ವಿದ್ಯಾರ್ಥಿನಿ ನಿಖಿತಾ ಕಾಲು ಮುರಿತ ಆಗಿದೆ ಎನ್ನುವ ಡೀಟೇಲ್ಸ್ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸದ್ಯ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಿ ನಿಖಿತಾಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಜೋರ್ ಗಾಳಿ ಮಳೆ ಇತ್ತು ರಿಪ್ಪನ್ಪೇಟೆ ಭಾಗದಲ್ಲಿ. ಗಾಳಿ ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಫ್ರೆಂಡ್ಸ್ ಜೊತೆ ಕ್ಲಾಸ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಗಲೇ ಮರ ಬಿದ್ದಿದೆ. ಸದ್ಯ ವಿದ್ಯಾರ್ಥಿನಿಯ ಕಾಲು ಮುರಿದು ಹೋಗಿದೆ ಎನ್ನುವ ಮಾಹಿತಿ ಇದೆ. ಗರ್ತಿಕೆರೆ ಕಾಲೇಜಿನಲ್ಲಿ ಈ ವಿದ್ಯಾರ್ಥಿನಿ ನಿಖಿತಾ ವ್ಯಾಸಂಗ ಮಾಡ್ತಾ ಇದ್ರು. ಕೂಡಲೇ ನಿಖಿತಾರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಹಾಗೆಯೇ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.